ವರದನಾಯಕನಹಳ್ಳಿಯಲ್ಲಿ ವೈಭವದ ವೈಕುಂಠ ಏಕಾದಶಿ ಭಕ್ತಿ ಸುದೆಯಲ್ಲಿ ತೇಲಿದ ಭಕ್ತರು. ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ವರದನಾಯಕನಹಳ್ಳಿ ಗ್ರಾಮದಲ್ಲಿ ವೈಕುಂಠ ಏಕಾದಶಿಯನ್ನು ಅತ್ಯಂತ ಸಡಗರ ಮತ್ತು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಗ್ರಾಮದ ಮೂಲ ದೈವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಸಬ್ ರಿಜಿಸ್ಟರ್ ಹಾಗೂ ಹರಿಕಥಾ ದಾಸರಾದ ದೇವರಾಜು ಅವರು, ಕಳೆದ ವರ್ಷಕ್ಕಿಂತ ಈ ಬಾರಿ ಗ್ರಾಮದಲ್ಲಿ ವೈಕುಂಠ ಏಕಾದಶಿಯನ್ನು ಅತ್ಯಂತ ವೈಭವಯುತವಾಗಿ ಆಚರಿಸಲಾಗಿದೆ ಅಂದರು. ನಮ್ಮ ಗ್ರಾಮವಾಗಿದ್ದ ವರದನಾಯಕನಹಳ್ಳಿ ಗ್ರಾಮದಲ್ಲಿ ಹಿರಿಯರು ನಡೆಸಿಕೊಂಡು ಬಂದಂತೆ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇಂದು ಪರಮಾತ್ಮನಿಗೆ ಷೋಡಶೋಪಚಾರ ಪೂಜೆ, ಅಲಂಕಾರ, ಸೇವೆ ಆಗಿದೆ. ಮತ್ತೆ ಅನ್ನದಾನ ಏರ್ಪಡಿಸಿದೀವಿ. ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡ್ಲಿ ಅಂತ ಬೇಡ್ಕೊಳ್ತೀವಿ. ಈ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? 3 ಕಾರ್ಯಕ್ರಮ ನಡೀತು ಅಂತ ಹೇಳ್ತಾ ಇದ್ದಾರೆ. ಮೊದಲು ರಂಗಗೀತೆಗಳು ಮತ್ತೆ ಭಜನಾ ಪದಗಳು ಆಡೋದು. ಈಗ ಭಕ್ತಿಗೀತೆ ಕಾರ್ಯಕ್ರಮವನ್ನ ಬೆಂಗಳೂರಿಂದ ನನ್ನ ಗೆಳೆಯ ಸುಧೀರ್ ಅಂತ ಹೇಳಿ ಅವ್ರನ್ನ ಕರೆಸಿ, ಮತ್ತೆ ಇವರೆಲ್ಲ ನಮ್ಮ ಹುಡುಗರು ನಮ್ಮ ಮುಂದೆ ಬೆಳೆದ್ರು. ಅವರು ಇಲ್ಲಿಂದ ಬಂದು ಸಂತೋಷ ನಡ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಸುಧೀರ್ ಅವ್ರ ಮಗಳು ಮೊದಲನೇ ಸರಿ ವೇದಿಕೆ ಎತ್ತಿದೆ. ಸಂತೋಷ ಆಗ್ತದೆ. ಎಲ್ಲ ಬಂದಿದ್ರು. 150 ಜನ ಬಂದಿದ್ರು. ದೇವರಾಜು. ವರದನಾಯಕನಹಳ್ಳಿಯಲ್ಲಿ ನಾವು ಇದೇ ಊರಿನಲ್ಲಿ ಹುಟ್ಟಿ ಇದೇ ಊರಿನಲ್ಲಿ ಬೆಳೆದಿದ್ದೀವಿ. ಆದ್ರೂ ನಮ್ಮ ಅಣ್ಣ ಆದ ದೇವರಾಜ್ರವರು ಈ ಕಾರ್ಯಕ್ರಮನ ಸುಮಾರು ಒಂದು 7-8 ವರ್ಷದಿಂದಲೂ ಮಾಡ್ತಾ ಬಂದಿದ್ದೀವಿ. ಮುಂಚೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ ಬಂದ್ವಿ. ಹಂಗೆ ದೇವರು ಕೊಟ್ಟಂಗೆ ಮೇಲ್ಗೆ ಹೋಗ್ತಾ ಇದೀವಿ. ದೇವರ ಆಶೀರ್ವಾದ ನಮ್ಮಲ್ಲಿ ಚೆನ್ನಾಗಿದೆ. ಆದ್ರೆ ಅದೇ ದೇವರ ಆಶೀರ್ವಾದ ಇನ್ನೂ ಚೆನ್ನಾಗಿರ್ಲಿ. ದೇವ್ರು ನಮ್ಗೆ ಇನ್ನೂ ಒಂದಷ್ಟು ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ನಾವ್ ಇನ್ನೂ ನಮ್ಮ ಕೈಲಾದಷ್ಟು ಮುಂದಕ್ಕೆ ಬಂದು ಮಾಡ್ಕೊಡ್ತೀವಿ ಕೆಲಸನ. ಆ ಭಗವಂತ ನಮ್ಗೆ ಒಳ್ಳೇದ್ ಮಾಡ್ಲಿ, ನಮ್ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ, ಊರ್ ಗ್ರಾಮಕ್ಕೂ ಒಳ್ಳೇದ್ ಮಾಡ್ಲಿ. ಆದ್ರಿಂದ ಎಲ್ಲ ನಮ್ಮ ಆಂಜನೇಯನ್ ಕೇಳ್ಕೊಂಡು ನಾವು ಮನಸ್ಫೂರ್ತವಾಗಿ ಮಾಡ್ತಾ ಇದೀವಿ. ಯಾವ್ದೇ ಒಂದು ತೊಂದ್ರೆ ತಗರಲ್ಲಿ ಏನು ಇಲ್ದಂಗೆ ನಮ್ಗೆ ಸಂಪೂರ್ಣವಾಗಿ ನಡ್ಕೊಂಡು ಹೋಗ್ತದೆ ಅಂತ ಕೇಳ್ಕೊಂಡಿದೀವಿ. ಹಾಗೂ ಅನ್ನದಾಸೋಹನ ಅಷ್ಟೇ, ಏನೋ ನಮ್ ಕೈಲಾದ ಮಟ್ಟಿಗೆ ಈ ವರ್ಷ ಒಂಥರ ಮಾಡಿಸ್ತೀವಿ, ಮುಂದಿನ ವರ್ಷ ಒಂಥರ ಮಾಡ್ತೀವಿ. ನಮ್ ಕೈಲಾದ ಮಟ್ಟಿಗೆ ಅನುದಾನ ಮಾಡ್ತಾ ಇದ್ದೀವಿ. ಭಗವಂತ ಚೆನ್ನಾಗಿ ನಡೆಸ್ಕೊಡ್ತಾನೆ. ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆ ಕೊಡ್ಲಿ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಸ್ವಾಮಿ ಸುಮಾರು ಒಂದು 500ರಿಂದ 600 ಜನ ತನಕನೂ ಬರ್ತಾರೆ. ಬೆಳಗಿಂದ ಸಾಯಂಕಾಲ ತನಕ ಬರ್ತಾನೆ ಇರ್ತಾರೆ. ಪ್ರಸಾದ ಕೊಡ್ತಾ ಇರ್ತೀವಿ. ಆಮೇಲೆ ನಮ್ ಕೈಲಾದ ಮಟ್ಟಿಗೆ ಏನೋ ಆ ಭಗವಂತ ಏನ್ ಕೊಡ್ತಾನೋ ಅದಕ್ಕೆ ಕೊಡ್ತಾ ಇರ್ತೀವಿ. ಜನ ಅದನ್ನೇ ಸ್ವೀಕರಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಳ್ಳೆ ಒಂದು ಇದಾಗಿದೆ. ಭಗವಂತ ಹಿಂಗೆ ಕೊಡ್ಲಿ ಅಂತ ಕೇಳ್ಕೊಂತ ಇದ್ದೀವಿ. ಸಾಧಕ ಊರವ್ರನ್ನೂ ಎಲ್ಲ ಚೆನ್ನಾಗಿಡ್ಬೇಕು, ನಮ್ಮನ್ನು ಚೆನ್ನಾಗಿಡ್ಬೇಕು. ಎಲ್ಲ ಒಂದು ಈ ಕಾರ್ಯಕ್ರಮನ ಯಥೇಚ್ಛವಾಗಿ ನಡೆಸ್ಕೊಡ್ಲಿ ಅಂತ ಭಗವಂತನ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ದೇವಾಲಯಕ್ಕೆ ವಿಶೇಷ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು, ಭಕ್ತರಿಗಾಗಿ ಏರ್ಪಡಿಸಿದ ಭಕ್ತಿ ಸುದೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ರಾಮನಾಮೋ ಜನ್ಮ ರಕ್ಷಕ ಮಂತ್ರಂ ರಾಮನಾಮ ಜನ್ಮ ರಕ್ಷಕ ಮಂತ್ರೋ ರಾಮನಾಮ ತಮ ಸಮುಚ್ಚಯ ತಮ ಸಮುಚ್ಚಯ
ಸೋಮ ಸೂರ್ಯ ಕರುಣೈನ ಸೋಮದೋಯ ಕರುಣೈನ ರಾಮಚಂದ್ರ ನೀಕೆ ಬೆಳೆಯೋ ರಾಮಚಂದ್ರ ನೀಕೆ ಬೆಳೆಯೋ ರಾಮಚಂದ್ರ ನೀಕೆ ಬೆಳೆಯೋ ರಾಮತೋ ತಿರುಪ ರಾಮಚಂದ್ರ ತಿರುಪ ರಾಮಚಂದ್ರ ಅಮೃತ ಫಲದ ರಾಮಚಂದ್ರ ಅಮೃತ ಫಲದ ಸ್ವರೂಪ ರಾಮಚಂದ್ರ ಜ್ಞಾನ ಸ್ವರೂಪ ರಾಮಚಂದ್ರ ಜಗದ ಜನಹಿತ ಜನ್ಮರಕ್ಷಕ ಮಂತ್ರಂ ಅಮರಂ ಸರ್, ಪ್ರತಿ ವರ್ಷನೂ ವೈಕುಂಠ ಏಕಾದಶಿ ದಿವಸ ದೇವರಾಜು ಫ್ಯಾಮಿಲಿ ನಮ್ಮ ವರದನಾಯಕನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಊಟ ಮತ್ತು ಕಾರ್ಯಕ್ರಮಗಳು ಎಲ್ಲ ನಿರಂತರವಾಗಿ ನಡೀತಾ ಇರ್ತದೆ. ಭಾರಿ ವಿಜೃಂಭಣೆಯಿಂದ ಈ ತರ ಯಾವಾಗ್ಲೂ ಈ ಫಂಕ್ಷನ್ ಈ ತರ ನಡೀತಾ ಇರಲಿಲ್ಲ. ಆದ್ರೂ ಈಗ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿದೆ. ಸಂಗೀತ ಕಾರ್ಯಕ್ರಮ ಇರ್ಬೋದು, ದೇವರು ಅಲಂಕಾರ, ದೇವರು ವಿಜಯೋತ್ಸವ. ಈ ಸರಿ ನಮ್ಮ ಊರಿನ ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಏನನ್ಸುತ್ತೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ 100ಕ್ಕೆ 100 ಎಲ್ಲಾ ಚೆನ್ನಾಗಿದೆ ಸರ್. ಎಲ್ಲಾ ದೀಪಾಲಂಕಾರ ಕಣ್ಮನ ಸೆಳೆಯುವ ತರ ಇದೆ. ಊರು ತುಂಬಾನು ಎಲ್ಲಾ ಅಲಂಕಾರ ಚೆನ್ನಾಗಿದೆ. ಎಲ್ಲಾ ದೇವಸ್ಥಾನಗಳಿಗೂ ಪೂಜಾ ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದಾರೆ. ಭಾರಿ ಚೆನ್ನಾಗಿ ಅವರು ಮಾಡಿದ್ದಾರೆ. ಅನ್ನದಾನನು ಅಷ್ಟೇ ಎಲ್ಲ ಚಿತ್ರದಲ್ಲೇನೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಬಿ ಮಂಜುನಾಥ್, ಮುಖ್ಯ ಕಾರ್ಯದರ್ಶಿಗಳು, ಆಲ್ ಇಂಡಿಯಾ ಡೈರಿ. ಕಾರ್ಯಕ್ರಮದಲ್ಲಿ ಸೇವಾಕರ್ತರಾದ ತಿಮ್ಮಪ್ಪ, ಗ್ರಾಮದ ಭಕ್ತರಾದ ಮಂಜುನಾಥ್ ಹಾಗೂ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದ ಅರ್ಚಕ ನರಸಿಂಹಮೂರ್ತಿ ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದು ಸ್ವಾಮಿಯ ಕೃಪೆಗೆ ಪಾತ್ರರಾದರು.